ಫೇಸ್ಬುಕ್ ಅಲ್ಲಿ ಅಕೌಂಟ್ ನ ಯಾವ ತರ ಹ್ಯಾಕ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ನನ್ಗೆ ಇವತ್ತು ಎಕ್ಸ್ಪೀರಿಯನ್ಸ್ ಆಗಿದೆ, ನನ್ಗೆ ಗೊತ್ತಾಯ್ತು. ಆದ್ರೆ ಇವ್ರು ಹ್ಯಾಕರ್ಸ್ ಅನ್ಬಿಟ್ಟು ಗೊತ್ತೇ ಆಗಲ್ಲ. ನೋಟಿಫಿಕೇಶನ್ ಬಂದ್ಬಿಟ್ಟು ನಿಮ್ಗೆ ಫೇಸ್ಬುಕ್ ಇಂದಾನೇ ಬಂತು ಅಂದ್ಕೋಬೇಕು. ಒರಿಜಿನಲ್ ನೋಟಿಫಿಕೇಶನ್ ತರಾನೇ ಇರುತ್ತೆ, ಗೊತ್ತೇ ಆಗಲ್ಲ. ಅದು ನೋಟಿಫಿಕೇಶನ್ ಇಲ್ಲ ಪೋಸ್ಟ್ ಅಂತ ಗೊತ್ತೇ ಆಗಲ್ಲ. ನಿಮ್ಗೆ ಫುಲ್ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. ನೋಡಿ, ಇದು ಫೇಸ್ಬುಕ್ ಅಲ್ಲಿ ನನ್ಗೆ ನೋಟಿಫಿಕೇಶನ್ ಬಂದಿರೋದು. ಇದು ಆಕ್ಚುಲಿ ನೋಟಿಫಿಕೇಶನ್ ಅಲ್ಲ, ಇದು ಬಂದು ಪೋಸ್ಟ್. ನಾನು ಇದನ್ನ ಹೆಂಗ್ ಕಂಡುಹಿಡಿಬೇಕಂತಂದ್ರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಬರುತ್ತೆ. ಇದು ಐಡಿ ಹೆಸರು, ಇದು ರಿಸ್ಟ್ರಿಕ್ಷನ್ ವಾರ್ನಿಂಗ್ ಪಾಲಿಸಿ ಇನ್ಫ್ರಾಕ್ಷನ್ ಅನ್ಬಿಟ್ಟು ರೆಕಮೆಂಡೇಸ್ ಮೀಡಿಯಾ ಲೈಫ್ ಅಂತ ಬಂದಿದೆ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇದು ಐಡಿ. ಇವರು ಇದೇ ಹೆಸರ ಐಡಿ ಇದ್ರಲ್ಲಿ ಇದ್ ಮಾಡ್ಕೊಂಡಿದ್ದಾರೆ, ಗೊತ್ತಾಗ್ಬಾರ್ದು ಅನ್ಬಿಟ್ಟು. ನೋಡಿ, ಇವ್ರದ್ದು ಬರೀ ಇದೇನೆ. ಸಿಸ್ಟಮ್ ಅಲರ್ಟ್ಸ್, ಪೇಜ್ ಅಲರ್ಟ್ಸ್ ಇದೇ ಬರೋದು. ಇವ್ರಿಗೆ ಇಲ್ಲಿ ಹೋಗಿ ಬ್ಲಾಕ್ ಮಾಡ್ಬೋದು, ಆದ್ರೆ ಇವಾಗ ನೆಟ್ ಓಡ್ತಾ ಇಲ್ಲ. ಈಗ ಫುಲ್ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. ಈಗ ಲಿಂಕ್ ಮೇಲೆಲ್ಲ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ಈ ತರ ಓಪನ್ ಮಾಡ್ಕೊಂತ ಇದ್ದೀನಿ. ಇವಾಗ ಓಪನ್ ಮಾಡಿದ ತಕ್ಷಣ ಇಲ್ಲಿ ಲಿಂಕ್ ಬರುತ್ತೆ. ಈ ಕಮೆಂಟ್ಸ್ ಅಲ್ಲಿ ಇವರೇ ಹಾಕಿರ್ತಾರೆ. ಫೇಸ್ಬುಕ್ ಇಂದ ಈ ತರ ಒರಿಜಿನಲ್ ಬರಲ್ಲ. ಫೇಸ್ಬುಕ್ ಕಡೆಯಿಂದ ಏನಾನ ಈ ತರ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವರು ಈ ತರ ಲಿಂಕ್ ಏನೂ ಕೊಡಲ್ಲ, ಡೈರೆಕ್ಟ್ ಮೀಟಾ ಇಂದಾನೆ ಬರುತ್ತದು. ನೋಡಿ, ಇದರಲ್ಲಿ ಇವಾಗ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ತಕ್ಷಣ ಈಗ ಇದು ಲೋಡ್ ಆಗುತ್ತೆ. ಲೋಡ್ ಆಗಿದ ತಕ್ಷಣ ಏನ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಅದು ಪೇಜ್ ರೀಡೈರೆಕ್ಟ್ ತಗೊಂಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಹೊಡೆದ್ರೆ ಈ ತರ ಬರುತ್ತೆ. ಇವಾಗ ಇವ್ರು ಯಾವ ತರ ಹೇಳ್ತಾರೆ ನೋಡಿ. ಯುವರ್ ಪೇಜಸ್ ಶೆಡ್ಯೂಲ್ ಟು ಡಿಲೀಟೆಡ್ ಅಂದ್ರೆ 24 hours ಅಲ್ಲಿ ಡಿಲೀಟ್ ಆಗುತ್ತೆ. ಆ ತರ ಇವರು ಒಂದು ಮೆಸೇಜ್ ಕೊಡ್ತಾರೆ. ಇವಾಗ ಅಪೀಲ್ ರಿಕ್ವೆಸ್ಟ್. ಈಗ ನಾನು ಅಪೀಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪೀಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವರೇ ಹೇಳ್ತಾರೆ ಯಾವ ತರ ಐಡಿನ ನೀವು ಏನೇನ್ ಮಾಡ್ಬೇಕು ಅಂತ. ನೋಡಿ, ಕೇಳಿಸ್ಕೊಳ್ಳಿ. You will not get these value from mobile phone. Open Chrome browser in your laptop or desktop and make sure your Facebook account is logged in. Now open facebook.com and make a right click. Go to inspect element. Then click on this double arrow mark and go to applications. After that, double click on the cookies in the left side. Now triple click in front of C user and copy the number. Then paste it here. Then do the same for excess. Then click on send. After submitting, do not log out from your computer until you receive a verification email. ನೋಡಿ, ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವರು ಆಲ್ರೆಡಿ ಇದೆಲ್ಲ ಡೆವಲಪ್ ಮಾಡಿರ್ತಾರೆ. ಆಲ್ರೆಡಿ ಇವರೇ ಜನರೇಟ್ ಮಾಡಿರ್ತಾರೆ ಇದೆಲ್ಲ. ಇವ್ರು ಹೆಂಗ್ ಹೇಳ್ತಾರೆ ಅದೇ ತರ ಮಾಡಿದ್ರೆ ಇದು ಬಂದ್ಬಿಟ್ಟು ಯೂಸರ್ ನಮ್ಮ ಐಡಿ ಇದ್ರಲ್ಲಿ ಕಾಪಿ ಆಗುತ್ತೆ. ಇದು ಬಂದ್ಬಿಟ್ಟು ಎಕ್ಸೆಸ್ ಅವ್ರು ಯಾರು ಯೂಸ್ ಮಾಡ್ಬೇಕು, ಹ್ಯಾಕರ್ಸ್, ಅವ್ರದ್ದು ಐಡಿ. ಸಬ್ಮಿಟ್ ಅಪೀಲ್ ರಿಕ್ವೆಸ್ಟ್ ಅಂತ ಹೊಡೆದ್ರೆ ಮುಗೀತು, ಐಡಿ ಹ್ಯಾಕ್ ಆಯ್ತು ಅಂತ ಅನ್ಕೊಳೋದಲ್ಲ, ಫಿಕ್ಸ್. ಅದು ಹ್ಯಾಕೆ ಆಗ್ಬಿಡುತ್ತೆ. ಅದು ಯಾವ ತರ ಹ್ಯಾಕರ್ಸ್ ಪ್ಲಾನ್ ಮಾಡಿದಾರೆ, ಇನ್ನ ತುಂಬಾ ಪ್ಲಾನ್ ಮಾಡ್ತಾರೆ, ಗೊತ್ತೇ ಆಗಲ್ಲ. ಇದು ಮೀಟಾನೇ ಅನ್ಕೋಬಹುದು. ನೋಡಿ ಯಾವ ತರ ಡೆವಲಪ್ ಮಾಡಿದ್ದಾರೆ ವೆಬ್ಸೈಟ್. ರಿಯಲ್ ಮೀಟಾ ತರಾನೇ ಇದೆ ಇದು. ಆದ್ರೆ ಈ ತರ ಯಾರಿಗಾನ ಬಂತಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ಲಾಸ್ ಅಲ್ಲಿ ಹೋಗ್ಬಿಡ್ತೀರಾ. ಯಾವ ತರ ಬರುತ್ತೆ ಮೆಸೇಜ್ ಇದು. ಈ ತರ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ ತರ ಬರುತ್ತೆ. ನನ್ಗೆ ಈ ತರ ಬಂದಿತ್ತು, ಇವತ್ತೇ ಬಂದಿದ್ದು ನನಗಿದು. ಅದಕ್ಕೋಸ್ಕರ ನಾನು ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸಿಸ್ಟಮ್ ಅಲರ್ಟ್ ಪೇಜ್ ರಿಸ್ಟ್ರಿಕ್ಷನ್ ಮೇ ಅಪ್ಲೈ. ಇದು ಹಾಕಿದಾರೆ ನೋಡಿ. ನೋಟ್, ಇಫ್ ಯು ಡು ನಾಟ್ ರಿಸೀವ್ ಯುವರ್ ರೆಸ್ಪಾನ್ಸ್ ವಿತ್ ಇನ್ 24 hours, ರಿಸ್ಟ್ರಿಕ್ಷನ್ ವಿಲ್ ಬಿ ಅಪ್ಲೈಡ್ ಆಟೋಮೆಟಿಕಲಿ. 24 hours ಒಳಗೆ ನಿಮ್ದು ಅಪೀಲ್ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ದು 24 hours ಒಳಗೆ ನಿಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ ಅಂತ ಹಾಕಿದ್ದಾರೆ ಇವರು ಹ್ಯಾಕರ್ಸ್. ಯಾಕಂದ್ರೆ ಜನಗಳಿಗೆ ಭಯ ಪಡ್ಸಕ್ಕೆ, ಮತ್ತೆ ಈ ಐಡಿ ಲಿಂಕ್ ಹೋಗ್ಬಿಟ್ಟು ಇವ್ರು ಈ ತರ ಮಾಡ್ಲಿ, ಇವ್ರ ಅಕೌಂಟ್ ನಮ್ಗೆ ಸಿಕ್ಲಿ ಅನ್ಬಿಟ್ಟು ಈ ತರ ಮಾಡ್ತಾರೆ ನೋಡಿ. ಅಷ್ಟೇ. ಇವ್ರನ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಈ ಐಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲಾಕ್ ಆಪ್ಷನ್ ಇಲ್ಲಾಂದ್ರೆ ರಿಪೋರ್ಟ್ ಆಪ್ಷನ್ ಬರುತ್ತೆ. ಇವಾಗ ನೆಟ್ ಓಡ್ತಾ ಇಲ್ಲ, ಇಲ್ಲಾಂತಂದ್ರೆ ನಾನು ಇವ್ರಿಗೆ ರಿಪೋರ್ಟ್ ಮಾಡ್ತೀನಿ. ರಿಪೋರ್ಟ್ ಮಾಡಿ ಇವ್ರು ಸ್ಕ್ಯಾಮ್ ಅಂತ ಹಾಕ್ತೀನಿ. ಮತ್ತೆ ಈ ಅಕೌಂಟ್ 4-5 ಜನ ಈ ತರ ಸ್ಕ್ಯಾಮ್ ಅಂತ ಹಾಕಿದ್ರೆ ಈ ಅಕೌಂಟ್ ಡಿಲೀಟ್ ಆಗುತ್ತೆ. ಮತ್ತೆ ಬೇರೆ ಅಕೌಂಟ್ ಇಂದನೂ ಟ್ರೈ ಮಾಡ್ತಾರೆ ಇವರು.
ಮತ್ತೆ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಬೇರೆ ಯಾವ್ದನ್ನ ಆಯ್ತಂದ್ರೂ ನಾನು ಶೇರ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.